ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಗಾಂಧಿ ಜಯಂತಿಯ ಒಂದು ಭಾಷಣವನ್ನು ನೋಡ್ತಾ ಹೋಗೋಣ. ಈ ಒಂದು ಭಾಷಣದ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶುಭೋದಯ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಗುರು ವೃಂದದವರೇ, ತಮಗೆಲ್ಲರಿಗೂ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ. ಮಹಾತ್ಮ ಗಾಂಧೀಜಿ ಅವರು ಗುಜರಾತ್ ಪ್ರಾಂತ್ಯದ ಖಾತೆವಾಡ ಸಂಸ್ಥಾನಕ್ಕೆ ಸೇರಿದ ಪೋರ್ಬಂದರ್ ಎಂಬಲ್ಲಿ ರಾಷ್ಟ್ರಪಿತ ಗಾಂಧೀಜಿಯವರು ಅಕ್ಟೋಬರ್ 2, 1869ರಂದು ಹುಟ್ಟಿದರು. ತಂದೆಯ ಹೆಸರು ಕರಮ್ಚಂದ್ ಗಾಂಧಿ, ತಾಯಿಯ ಹೆಸರು ಪುತಳಿಬಾಯಿ. ಕರಮ್ಚಂದ್ ಅವರು ಮಗನಿಗೆ ಮೋಹನ್ ದಾಸ್ ಎಂದು ನಾಮಕರಣ ಮಾಡಿದರು. ತಾಯಿ ದೈವ ಭಕ್ತಳಾಗಿದ್ದಳು. ಬಲು ಚಿಕ್ಕ ವಯಸ್ಸಿಗೆ ಗಾಂಧೀಜಿ ತಾಯಿಯಿಂದ ಪುಣ್ಯ ಪುರಾಣ ಕಥೆಗಳನ್ನು ತಿಳಿದು ಸತ್ಯ ಅಹಿಂಸಾ ಮಾರ್ಗದಲ್ಲಿ ಪ್ರಾಮಾಣಿಕರು ಆಗಿ ಬೆಳೆಯತೊಡಗಿದರು. 13ನೇ ವಯಸ್ಸಿಗೆ ಕಸ್ತೂರಬಾರವರೊಡನೆ ಅವರ ವಿವಾಹವಾಯಿತು. ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿ ಪಡೆದ ಬಳಿಕ ಗಾಂಧೀಜಿ ದಕ್ಷಿಣ ಆಫ್ರಿಕಾಕ್ಕೆ ಹೋದರು. ಅಲ್ಲಿ ಭಾರತೀಯರು ಅನುಭವಿಸುತ್ತಿದ್ದ ಕಷ್ಟ, ಹಿಂಸೆ ಅವರ ಮನಸ್ಸು ಕಲುಕಿದವು. ಬಿಳಿಯರು ಭಾರತೀಯರ ಬಗ್ಗೆ ವರ್ತಿಸುತ್ತಿದ್ದ ರೀತಿ ಊಹಿಸಲು ಸಾಧ್ಯವಾಗದಿತ್ತು. ಗಾಂಧೀಜಿಯವರು ಅಲ್ಲಿ ನ್ಯಾಷನಲ್ ಇಂಡಿಯನ್ ಕಾಂಗ್ರೆಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಭಾರತೀಯರ ಸ್ಥಿತಿ ಸುಧಾರಿಸಲು ಪಣತೊಟ್ಟರು. ಮುಂದೆ ಅಲ್ಲಿಂದ ಭಾರತಕ್ಕೆ ಮರಳಿದ ಗಾಂಧೀಜಿಯವರಿಗೆ ವಕೀಲ ವೃತ್ತಿಯಲ್ಲಿ ಮುಂದುವರಿಯುವ ಆಸೆ ಉಳಿದಿರಲಿಲ್ಲ. ಅಹಮದಾಬಾದಿನ ಬಳಿಕ ಸತ್ಯಾಗ್ರಹ ಆಶ್ರಮ ಕಟ್ಟಿ ವಾಸಿಸತೊಡಗಿದರು. ಅವರು ಜನತೆಗೆ ಸತ್ಯ ಅಹಿಂಸೆಗಳಿಂದ ಬಾಳಬೇಕು, ದ್ವೇಷ ಮಾಡಬಾರದು ಎಂದು ಬೋಧಿಸತೊಡಗಿದರು. ಅವರ ಉಪನ್ಯಾಸಗಳಿಂದ ಪ್ರಭಾವಿತರಾಗಿ ಗೋಪಾಲಕೃಷ್ಣ ಗೋಖಲೆ, ತಿಲಕ್, ಲಾಲಾ ಲಜಪತ್ ರಾಯ್ ಇವರಂತಹ ರಾಜಕೀಯ ಧುರೀಣರು ಭಾರತವನ್ನು ಆಳುತ್ತಿದ್ದ ಬ್ರಿಟಿಷರನ್ನು ಎಚ್ಚರಿಸಿದ್ದರು. ಗಾಂಧೀಜಿ ವಿಶ್ವ ಮಾನವತಾವಾದಿಯಾಗಿದ್ದರು. ಅಸ್ಪೃಶ್ಯತೆಯನ್ನು ವಿರೋಧಿಸಿದರು. ಜಾತಿ ಕಲಹವನ್ನು ಕಂಡು ಹಿಂದೂ ಮುಸ್ಲಿಮರಲ್ಲಿದ್ದ ಭೇದವನ್ನು ತೊಡೆದು ಹಾಕಲು ಶ್ರಮಿಸಿದರು. ಹರಿಜನ್ ಎಂಬ ಪತ್ರಿಕೆ ನಡೆಸಿ ತಮ್ಮ ವಿಚಾರಗಳನ್ನು ಪ್ರಕಟಿಸಿದರು. ಸ್ವಾತಂತ್ರ್ಯ ಸಮರದಲ್ಲಿ ಭಾಗವಹಿಸಿ ಹಲವು ಬಾರಿ ಸೆರೆಮನೆವಾಸ ಕಂಡರು. ಅದೆಷ್ಟೋ ಬಾರಿ ಉಪವಾಸ ಸತ್ಯಾಗ್ರಹ ಮಾಡಿದರು. ಇಡೀ ಭಾರತ ಗಾಂಧಿಯವರ ಅಪಾರ ವಿಶ್ವಾಸ ಪಡೆದಿತ್ತು. ಭಾರತ ಬಿಟ್ಟು ತೊಲಗಿ ಚಳುವಳಿಯಾದಾಗ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡದೆ ಬೇರೆ ದಾರಿಯೇ ಉಳಿದಿರಲಿಲ್ಲ. ಹೀಗೆ ಹಂತ ಹಂತವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು. ಇವರ ಅಹಿಂಸಾ ಮಾರ್ಗವನ್ನು ನಾವು ಪಾಲಿಸೋಣ ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ಪುಟ್ಟ ವಿರಾಮ ನೀಡುತ್ತಿದ್ದೇನೆ. ಭೋಲೋ ಭಾರತ ಮಾತಾ ಕಿ ಜೈ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಭಾಷಣದ PDF ಬೇಕಾದಲ್ಲಿ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಅಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಡಲಾಗಿದೆ. ಅಲ್ಲಿ ಹೋಗಿ ತಾವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ಭಾಷಣದ PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.